ಹೀಗೆ ಕಣೋ, ನಮ್ಮ ಅಪ್ಪನ ಮನೇಲಿದ್ದಾಗ ನಮ್ಮಪ್ಪ ಹೀಗೆ ಏನಾದ್ರೂ ಒಂದ್ ತರ್ಸ್ಕೊಡ್ತಾನೇ ಇದ್ರು. ಅವ್ರು ಹೋದ್ಮೇಲೆ ನೀನೇ ಕಣೋ ಮನೋಜ ನಂಗೆ ಕೊಡ್ಸಿದ್ದು. ಇದು ಅಷ್ಟೇ ಅಲ್ಲಮ್ಮ, ರೋಹಿಣಿಗೆ ಹೊಸ ತಾಳಿ ಚೈನು ಕೊಡ್ಸ್ಬಿಟ್ಟಿದೀನಿ. ಮತ್ತೆ ನೋಡಿ, ಚೆನ್ನಾಗಿದೆ ಕಣಮ್ಮ. ಏನು ಅವ್ರಿಬ್ರಿಗೆ ಮಾತ್ರ ತಂದಿರೋದು, ಅಪ್ಪಗೇನು ತಂದಿಲ್ವಾ? ಅಪ್ಪನ ಮೇಲೆ ನೀನು ಒಬ್ಬಂಗೆ ಪ್ರೀತಿ ಇರೋದು ಅನ್ನೋ ತರ ಮಾತಾಡ್ಬೇಡಪ್ಪ. ಸ್ವಲ್ಪ ತಾಡ್ಕೋ. ರೋಹಿಣಿ ಕೊಡಮ್ಮ ಬ್ಯಾಗು, ಹಿಡ್ಕೋ. ಅಪ್ಪ ಇಲ್ಲ ನೋಡಪ್ಪ, ನಿನ್ಗೆ ಅಂತ ಹೊಸ ಪಂಚೆ ಶರ್ಟ್ 2 ತಗೊಂಬಂದಿದ್ದೀನಿ. ಅವ್ರಿಬ್ರಿಗೆ ಬಂಗಾರದ ತಂದಿದ್ಯಾ? ಅಪ್ಪಂಗ್ ಬರೀ ಬಟ್ಟೆನಾ? ಒಂದು ಬ್ರಾಸ್ಲೆಟ್ ಚೈನ್ ಏನಾದ್ರು ತರ್ಬೋದಲ್ವ? ಪರವಾಗಿಲ್ಲ ಬಿಡಪ್ಪ ಸೂರ್ಯ, ಅದನ್ನ ಹಾಕೊಂಡು ನಾನು ಎಲ್ಲಿ ಓಡಾಡ್ಬೇಕು ಹೇಳು. ಅಮ್ಮ ಬಾರ ಬೈ ಕಡೆ. ಅಪ್ಪ ಅಷ್ಟೇನಪ್ಪ, ಒಂದ್ ಮನೆ ಒಂದು ಒಳ್ಳೆ ರೇಟಿಗೆ ಸಿಗ್ತಾ ಇದೆ ಅಂತ ನನ್ನ ಫ್ರೆಂಡ್ ಹೇಳ್ದ. ಅದೇಪ್ಪ ಆ ಪಾರ್ಕ್ ಅಲ್ಲಿ ಫ್ರೆಂಡ್ ಆಗಿದ್ನ, ಅದೇ ನಿನ್ಗೆಲ್ಲ ಗೊತ್ತಲ್ಲ, ಮನೆಗ್ ಬಂದಿದ್ದಲ್ಲ, ಬ್ಯಾಗ್ ಹಾಕೊಂಡು ಓಡ. ಅವನು ಹೇಳ್ದ ಆ ಮನೆನ ಪರ್ಚೇಸ್ ಮಾಡ್ಬೇಕು ಅಂತ ಇದ್ದೀನಿ. ಮನೇನಾ? ಕಂಗ್ರಾಟ್ಸ್ ಕಣೋ ಮನೋಜ. ಅತ್ತೆ, ನಾವೆಲ್ಲರೂ ಹೋಗಿ ಒಂದ್ ದಿವಸ ಆ ಮನೇನ ನೋಡ್ಕೊಂಡ್ ಬರೋಣ. ಹೋಗೋಣ ಹೋಗೋಣ. ಮಾವ ನೀವೇನಂತೀರಾ? ರವಿ ನೋಡ್ಕೊಂಬರೇನೇನೋ. ಸೂರ್ಯ ಕೇಳಿಸ್ತೇನೋ? ಮನೆ ತಗೊಳ್ಳೋದು ಒಳ್ಳೆ ವಿಷಯನೇ ಮನೋಜ, ಆದ್ರೆ ಈಗ ಅದ್ರ ಅವಶ್ಯಕತೆ ಇದೆಯಾ? ಅದ್ರ ಮೊದಲು ಯೋಚನೆ ಮಾಡಪ್ಪ. ದಂಡ ಮಾಡಕ್ಕೆ ದುಡ್ಡು ಖರ್ಚು ಮಾಡ್ಕೋಬೇಡಿ ಕಂದ. ಅಪ್ಪ ಅದನ್ನೆಲ್ಲ ನಾ ಕರೆಕ್ಟಾಗಿ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಫೈಲ್ ಆಗ್ಲಿ, ಆಮೇಲೆ ಹೇಳ್ತೀನಿ. ಅಯ್ಯೋ ಮನುಜ, ರೋಹಿಣಿ, ಅಯ್ಯೋ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಒಂದ್ ಕಡೆ ಮನೆ, ಬಾಳೆ, ಸಾರ, ಅಯ್ಯೋ ನೀನ್ ಎಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ ಕಣೋ. ಅಯ್ಯೋ ನಾನ್ ಕಡೆ ನೀನ್ ಬಂದಿದ್ದೇವ್ರು, ಬೇರೆ ಯಾರೋ ಅಂತ ಅನ್ಕೊಂಡು ತಲೆ ಮೇಲೆ ಎತ್ತಾಕ್ಬಿಟ್ಟಿ. ಆಮೇಲೆ ಸರಿ 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 ಮೇಡಮ್, ಹಿಡ್ಗೇನ ಕೈಯಲ್ಲಿ ಹಿಡ್ಕೊಂಡು ನೋಡ್ಕೊಂಡು ಏನದು ಡೀಪ್ ಥಿಂಕಿಂಗು? ಹಾಗೇನಿಲ್ಲ ರೀ. ತಾವು ಹಾಗೇನಿಲ್ಲ ರೀ ಅಂತ ಹೇಳೋದ್ರಲ್ಲೇ ನಮ್ಗೆ ಎಲ್ಲಾ ಗೊತ್ತಾಗ್ತಾ ಇದೆ ಅದ್ರಲ್ಲಿ ಏನೋ ಇದೆ ಅಂತ. ಅದೇನು ಅಂತ ನಾನೇ ಹೇಳ? ಓ ಹೇಳಿ ನೋಡೋಣ. ನಾವು ಇದರಿಂದ ರೂಮ್ ಕಟ್ಟಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇದೀವಿ, ಆದ್ರೆ ನಮ್ ಕೈಯಲ್ಲಿ ಆಗ್ತಾ ಇಲ್ಲ. ಆದ್ರೆ ಅವ್ರಮ್ಮ ಮತ್ತೆ ಮನೋಜ ಇಬ್ರು ಸೇರ್ಕೊಂಡು ಮನೇನೇ ತಗೊಂಡ್ಬಿಡ್ತಾ ಇದಾರೆ ಅನ್ನೋ ಥಿಂಕಿಂಗು. ಆಹಾ, ಒಬ್ರು ಚೆನ್ನಾಗ್ ಆಗ್ತಾರೆ ಅಂತ ಬೇಜಾರ್ ಮಾಡ್ಕೊಳ್ಳೋ ಹೆಣ್ಣ ನಾನು ಅಲ್ಲ ರೀ. ಇಷ್ಟೇನ ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋದು? ತಮಾಷೆ ಮಾಡ್ದೆ ಕಣೆ, ಅದಕ್ಕೆ ಯಾಕೆ ಸೀರಿಯಸ್ ಆಗ್ತೀಯ? ಅಲ್ವೇ ಮೀನಾ, ನೀನ್ ಒಬ್ಳೇ ಚೆನ್ನಾಗಿರ್ಬೇಕು ಅಂತ ಏನಾದ್ರು ನಿನಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ನಾವು ರೂಮ್ ಕಟ್ ಮುಗಿಸ್ಬಿಡ್ತಾ ಇದ್ವಿ. ರೀ, ರೋಹಿಣಿ ಅವರು ಮನೆ ತಗೊಳ್ಳೋ ವಿಷಯ ಹೇಳಿದಾಗ ನನಗಂತೂ ಎಷ್ಟು ಖುಷಿ ಆಯ್ತು ಗೊತ್ತಾ. ಆದ್ರೆ ಅವ್ರ ಮನೆ ತಗೊಂಡ್ಮೇಲೆ ಹೊಸ ಮನೆಗ್ ಹೊರಟೋಗ್ತಾರಲ್ವಾ. ತೊಲಗಿ ಬಿಡೆ ರೀ, ಅವ್ರ ಹಿಂದೆ ಇರೋ ದಿನಗಳನ್ನ ಅತ್ತೆ ಊಹೆನೂ ಮಾಡ್ಕೊಳ್ಳೋದಕ್ ಆಗಲ್ಲ. ಅಲ್ಲ, ಅವ್ರ ಜೊತೆ ಇವ್ರು ಹೋಗ್ಬಿಟ್ರೆ? ಹೋಗ್ಬೋದೇನೋ. ಶ್ರುತಿಯವರ ಅಮ್ಮನು ಶ್ರುತಿನ ನಮ್ಮಿಂದ ದೂರ ಮಾಡ್ಬೇಕು, ಶ್ರುತಿ ರವಿನ ಅವ್ರ ಜೊತೆ ಇಡ್ಸ್ಕೋಬೇಕು ಅಂತ ಕಾಯ್ಕೊಂಡ್ ಕೂತಿದಾರೆ. ಓ, ಅದಕ್ಕೆ ಚಾನ್ಸ್ ಹುಡ್ಕೊಂಡ್ ಮುಂದಕ್ಕೆ ಯಾರೇ ತೆಗಿತಾ ಇದಾರೆ? ಇಷ್ಟ ದಿನ ಎಲ್ರು ಒಂದಾಗಿ ಒಗ್ಗಟ್ಟಾಗಿದ್ದಿನ್ ಮನೆಯವರೆಲ್ಲ ಎಲ್ ದಿಕ್ಕಾಪಲ್ಲಾಗೂ ಹೋಗ್ತಾರೋ ಅನ್ನೋ ಭಯ ಕಾಡ್ತಿದೆ ರೀ. ಮನೆಯಿಂದ ಮನಸ್ಸಿಂದ ಒಬ್ರು ದೂರ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಅವ್ರ ತಡಿಬಾರ್ದು ಮೀನಾ. ರೀ, ನಾವೆಲ್ರೂ ಬಕ್ಕಿರೋವರೆಗೂ ಎಲ್ರು ಒಗ್ಗಟ್ಟಾಗಿ ಒಂದೇ ಮನೇಲಿ ಇರ್ಬೇಕು ಅನ್ನೋ ಆಸೆ ಮಾವೊಂದು. ಅಪ್ಪ ನೊಂದ್ಕೋತಾರೆ ಅಲ್ವಾ? ಸರಿ ಸರಿ ಆಯ್ತು, ಇವಾಗ್ಲೇ ಹೋಗಿ ಆ ಪೆಂಗನಿಗೆ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಹಂಗೆ ಅಮಲ್ ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಎಲ್ಲಿಗ್ ಹೋಗ್ತಿದ್ದೀರಾ? ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ ಕಡೆ. ಬೇಡ ರೀ, ಎಲ್ಲಾ ವಿಷಯದಲ್ಲೂ ನೀವ್ ಈ ರೀತಿ ಆತರ ಪಡೋದು ಒಳ್ಳೇದಲ್ಲ. ಇವಾಗ ನೀವು ಹೋಗಿ ಅವ್ರ ಹತ್ರ ಈ ಮನೆ ತಗೋಬೇಡಿ ಅಂತ ಹೇಳಿದ್ರೆ ಅವ್ರು ಏನಂತ ಅನ್ಕೋತಾರೆ ಹೇಳಿ? ನಿಮ್ಗೆ ಅವ್ರ ಮೇಲಿರೋ ಅಸೂಯೆಯಿಂದ ಈಗ ಹೇಳ್ತಿದ್ದೀರಾ ಅಂತ ಅನ್ಕೊಂತಾರೆ. ಜೊತೆಗೆ ಅತ್ತೆ, ರೋಹಿಣಿ ಮತ್ತೆ ನಿಮ್ ಅಣ್ಣನು ಹಾಗೆ ಯೋಚನೆ ಮಾಡ್ತಾರೆ. ಅಪ್ಪ ನೊಂದ್ಕೋಬಾರ್ದು ಕಣೆ, ಅಷ್ಟೇ ನನ್ ಧ್ಯೇಯ. ಬೇರೆ ಯಾರು ಏನು ಯೋಚನೆ ಮಾಡಿದ್ರೆ ನನಗೇನು. ಸರಿ ಆಯ್ತು, ನೀನ್ ಇದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ ಹೇಳ್ಬಿಡು, ಕೇಳೋಣ. ನಾವೇನು ಮಾಡೋದ್ ಬೇಡ ರೀ. ನಮ್ಮ ಅಪ್ಪ ಯಾವಾಗ್ಲೂ ನನ್ಗೊಂದ್ ಮಾತು ಹೇಳ್ತಾ ಇದ್ರು. ಯು ಮೀನ್ ನೈಸ್ ರೋಡ್? ಆಯ್ತಾಯ್ತಾಯ್ತು, ಅದೇನ್ ಹೇಳಮ್ಮ, ಏನ್ ಹೇಳ್ತಿದ್ರು? ನಮ್ ಜೀವನದಲ್ಲಿ ಏನೇ ಆದ್ರೂ ಅದ್ರಿಂದ ಒಂದ್ ಕಾರಣ ಇದ್ದೇ ಇರುತ್ತೆ ಅಂತ. ಹೌದು, ನಿನ್ ಜೀವನದಲ್ಲೂ ನನಗೆ ತುಂಬಾ ಜನ ಈ ಮಾತನ್ನ ಹೇಳಿದ್ದಾರೆ. ಒಳ್ಳೇದೋ ಕೆಟ್ಟದೋ, ನಿನ್ ಜೀವನದಲ್ಲಿ ನಿನಗೆ ಏನೇ ಆದ್ರೂ ಅದು ನೀನ್ ಒಳ್ಳೇದಕ್ಕೆ ಅಂತಾನೆ ಅಂದ್ಕೊ ಅಂತ ಹೇಳಿ. ನಾವ್ ಹಂಗೆ ಯೋಚನೆ ಮಾಡಿದಾಗ ನಮಗೇನೆ ಯಾವ ಟೆನ್ಷನ್ ಇರೋದಿಲ್ಲ. ಏನಂತೀಯ ಮೀನಾ? ಇವತ್ತು ನನ್ನ ಕಾರಲ್ಲಿ ಒಬ್ರು ಸ್ವಾಮೀಜಿ ಹತ್ಕೊಂಡ್ರು. ಅವ್ರು ಇಳಿದು ಹೋಗ್ಬೇಕಾದ್ರೆ ನಾನ್ ಕೇಳಲಿಲ್ಲ ಅವ್ರನ್ನ. ಅವ್ರಾಗ ಅವರೇ ಬಂದು ನನ್ನ ಹತ್ರ, ನೋಡ್ಬರಿ, ನಿನ್ ಜೀವನದಲ್ಲಿ ಏನೇ ಆಗಿದ್ರು ಅದು ಒಳ್ಳೇದಕ್ಕೆ ಅಂತ ಅನ್ಕೊಂಡು
ಅದರಿಂದ ನಿನಗೇನು ಒಳ್ಳೇದಾಗಿದೆ ಅದ್ರ ಬಗ್ಗೆ ತಿಳ್ಕೊ ಅಂತ ಹೇಳಿದ್ರು. ಈಗ ಇದ್ರಿಂದ ನಿಮ್ಗೇನ್ ಒಳ್ಳೇದಾಯ್ತು ಅಂತೀರಾ? ಇವಾಗ ಆ ಪೆಂಗಿಯ ಬೇರೆ ಕಡೆ ಮನೆ ಮಾಡ್ಕೊಂಡು ಇಲ್ಲಿಂದ ಹೊಟ್ಟೋಗ್ಬಿಟ್ರೆ ಪೆಂಗಿಯನ್ ರೂಮ್ ಇದೆಯಲ್ಲ ಅದ್ ನಮ್ಗೆ ಸಿಗತ್ತೆ ಕಣೆ. ನಾವು ರೂಮ್ ಕಟ್ಸೋ ಅವಶ್ಯಕತೆನೇ ಇರೋದಿಲ್ಲ. ಯಾಕೆ ಹಂಗ್ ನೋಡ್ತಾ ಇದ್ಯಾ? ನಾನೇನಾದ್ರೂ ತಪ್ಪಾಗಿ ಹೇಳಿದ್ನ? ಕರೆಕ್ಟ್ ಆಗಿ ಹೇಳಿದಿರಾ. ಓಹೋ, ಹಂಗಂದ್ರೆ ನಾನ್ ಪಾಸ್ ಅಂತೀಯಾ? ನೀವ್ ಯಾವಾಗ್ಲೂ ಬುದ್ಧಿವಂತಿಕೆಯಿಂದಾನೇ ಯೋಚನೆ ಮಾಡ್ತೀರಾ. ಓ, ಹಂಗಂದ್ರೆ ನಾನು ಒಳ್ಳೆ ಮಸಾಲೆ ಪಾಸ್ ಆಗಿದ್ದೀನಿ ಅಂತನೋ. ಆಯ್ತು, ಇದೇ ಖುಷಿಲಿ ನನಗೆ ಸ್ವೀಟ್ ಏನು ಕೊಡಲ್ವಾ? ಸ್ವೀಟ್ ಬೇಕಾ? ಅಡಿಗೆ ಮನೇಲಿ ನಾನು ತಗೊಂಡ್ ಬರ್ತೀನಿ. ಅಯ್ಯ, ದೊಡ್ಡ ಅಡುಗೆ ಮಾಡಲಿ ಸ್ವೀಟ್ ಅವನಿಗೆ ಬೇಕು. ಮತ್ತೆ ಇನ್ನೇನು ಸ್ವೀಟ್ ಬೇಕು? ನನಗೆ ಬೇಕಾಗಿರೋ ಸ್ವೀಟು ನಾನು ಕೇಳಿದ್ದು ಈ ಸ್ವೀಟನ್ನ. ಎಲ್ರು ಎದ್ದಿದ್ದಾರೆ, ಯಾರಾದ್ರೂ ಬಂದ್ಬಿಡ್ತಾರೆ. ನಾನು ಕೇಳಿದ್ದು ನೀನ್ ಕೊಡೋವರೆಗೂ ನಾನು ಹಿಂಗ್ ಬಿಡಲ್ಲ. ಬೇಡ ರೀ. ಬೇಕು ರೀ. ಕೊಡಲ್ಲ ರೀ. ನಾನು ಇಸ್ಕೊಡದೆ ಬಿಡಲ್ಲ ರೀ. ನನ್ಗೆ ಅಡಿಗೆ ಮನೇಲಿ ಮಾಡೋದಕ್ಕೆ ತುಂಬಾ ಕೆಲ್ಸ ಇದೆ. ನನಗೂ ಇಲ್ಲಿ ತುಂಬಾ ಕೆಲ್ಸ ಇದೆ. ಈ ಕೆಲ್ಸ ಮುಗಿಸ್ಕೊಂಡು ಹೋಗುವಂತ ಆಯ್ತಾ? ಈ ಕೆಲ್ಸ ಮಾಡ್ಬೇಕಾದ್ರೆ ಅತ್ತೆ ಬಂದ್ಬಿಡ್ತಾರೆ. ಬರ್ಲಿ, ಮಾವನು ಬರ್ಲಿ, ರೋಹಿಣಿ ಮಾವನದನ್ನು ಬರ್ಲಿ. ಶ್ರುತಿ, ಅಯ್ಯೋ, ರವಿನೂ ಕರಿಬೇಕು, ಅವನು ಕರಿತೀನಿ. ರೀ ಆಯ್ತು, ಕೊಡ್ತೀನಿ. ತಿರುಗಿ ಆ ಕಡೆ ಬಿಟ್ಟು ತಿರುಗಿ. ಆಯ್ತು, ಓಕೆ. ಹಾ. ಅಯ್ಯೋ, ಅತ್ತೆ ಬಂದ್ಬಿಟ್ರು. ಯಾವತ್ತೂ ಬಂದಿಲ್ಲ, ನಾನೇ ಮರೆಸ್ತೇನೆ ನೀನು. ನಿನ್ನ ಈಗ ನಾನು ಬಿಡೋದಿಲ್ಲ. ನೀನ್ ಬಿಟ್ರೆ ನಂಗೆ ಓಡೋಗೋದು. ಬಟ್ಟೆ ಹಿಡ್ಕೊಂಡ್ಬಿಡ್ತೀನಿ, ಕೊಟ್ರೆ ಬಿಡ್ತೀನಿ. ಸರಿ. ಏನ್ರಿ, ಕೊಡಲ್ವಾ? ಕೊಡಲ್ಲ. ಸರಿ ಆಯ್ತು, ನೀನು ಹೇಳೋಳಲ್ಲ, ನಾನೇ ತಗೊಂತೀನಿ. ನಾನು ಅದಕ್ಕೆ ಬಿಡಲ್ಲ. ನನ್ನ ನೋಡಿ ನಾಚ್ಕೊಂಡು ನಿನ್ನ ಹಣೆ ಮೇಲೆ ಬಟ್ಟೆ ಬಿದ್ದೋಗಿದೆ. ಬೆಟ್ಟಾಗಿ ನನ್ ಬೊಟ್ಟು ಇಟ್ಕೋಬೇಕು. ಯಾರು ನೋಡಿದ್ರೆ ತಪ್ಪು ತಿಳ್ಕೊಂತಾರೆ. ಬಿಡಿ ಬಿಡಿ. ಬೊಟ್ಟು ಯಾಕೆ ಬೇಕು ಹೇಳು? ಗಂಡನಿಗೋಸ್ಕರ. ನಿನ್ನ ಬೊಟ್ಟು ನಾನೇ ಹೇಳಿದ್ದೀನಲ್ಲ. ನಿನಗೆ ಬೊಟ್ಟೆ ಯಾಕೆ ಬೇಕು? ಬೊಟ್ಟ ಬೊಮ್ಮ. ಸರಿ ಆಯ್ತು, ಈಗೇನು ಬಿಡ್ತಿರೋ ಇಲ್ವೋ? ನೀನೇನ್ ಕೊಡ್ತೀಯೋ ಇಲ್ವೋ? ಸರಿ ಆಯ್ತು, ಈ ಸಲ ಪಕ್ಕ ಕೊಡ್ತೇನೆ ಬಿಡಿ. ತುಂಬಾ ಮೋಸಗತ್ತೀಪ್ಪ. ಬಿಟ್ರೆ ಓಡೋಗ್ಬಿಡ್ತೀಯ. ನಾನ್ ಬಿಡೋದಿಲ್ಲ. ನೀನು ಕೊಡು ತಕ್ಷಣ ಬಿಟ್ಟು ಕಳಿಸ್ತಾ ಇರ್ತೀನಿ. ಸರಿ ಆಯ್ತು, ತಿನ್ಕೊಳ್ಳಿ ಆ ಕಡೆ. ಅಯ್ಯೋ, ಒಂಥರ ಕಿಕ್ಕಪ್ಪ ಇದು. ನಾನು ಎಣ್ಣೆ ಹೊಡೆದಾಗ್ಲೂ ಈಗ ಕೊಡಲ್ಲ. ಮೀನಾ, ಈ ಕಡೆಗೇನೆ ಬೇಜಾರು ಮಾಡ್ಕೊತಾ ಇದೆ. ಬಾಲೆ, ಇನ್ನು ಎಷ್ಟೊತ್ತು ಅಂತ ಬರೀತಿಯಪ್ಪ? ಬೇಗ ಮುಗ್ಸು, ಸ್ಕೂಲಿಗೆ ಟೈಮ್ ಆಗತ್ತೆ. ಕ್ರೇಶ್, ಅಯ್ಯೋ ದೇವ್ರೆ, ಇನ್ನೂ ರೆಡಿ ಆಗಿಲ್ವಾ ನೀನು? ಪುಟ್ಟ, ಕೋಲ್ ತಪ್ಪಿಸ್ಕೋಬಾರ್ದು ಅಂತ ಹೇಳಿದೀನಿ ತಾನೆ. ಬೇಗ ಹೋಗು, ರೆಡಿ ಆಗು. ನಾನೇ ಬಿಟ್ಟು ಬರ್ತೀನಿ ನೀನು. ಹೋಗು ಬಾಬಾ. ಸರಿ ಅಮ್ಮ, ಹೋಗು. ಕಲ್ಯಾಣಿ, ಕಾಫಿ ಕೊಡ್ಲಾ? ಅಮ್ಮ, ಮೊದ್ಲು ಕಲ್ಯಾಣಿ ಅನ್ನೋದನ್ನ ಬಿಡು. ಹೋಗೆ ಬಾರೆ ಅಂತನಾದ್ರೂ ಕರಿ, ಇಲ್ಲ ಮಗಳೇ ಅಂತ ಕರಿ. ಆಯ್ತು, ಕಾಫಿ ಕೊಡ್ಲಾ? ಏನು ಬೇಡ. ನೋಡು, ಯಾವುದೇ ಮನೆ ಇದು? ಮನೆ ಓನರ್ ಕಳ್ಸಿರೋ ವಿಡಿಯೋ. ಹೇಗಿದೆ? ಬಂಗ್ಲೆ ಇದ್ದಾಗಿದೆ. ಯಾರ್ದೇ ಆ ಮನೆ? ಇಷ್ಟು ದಿನ ಯಾರ್ದು, ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ನವ್ರದು. ನೀವು ತಗೋತಾ ಇದ್ದೀರಾ? ಎಷ್ಟೇ ಇದಕ್ಕೆ? ಇನ್ನು 2 ಜನ್ಮ ಎತ್ತಿದ್ರು ನೀನ್ ಅಷ್ಟು ದುಡ್ಡು ನೋಡೋದಕ್ಕಾಗಲ್ಲ ಬಿಡು. 3 ಕೋಟಿ. 3 ಕೋಟಿನಾ? ನಾನು ಮನೋಜ್ ತಗೋತಾ ಇರೋದು. ನಿಮ್ ಅತ್ತೆ ಮಾವ ಒಪ್ಕೊಂಡಿದಾರಾ? ಸಾಲ ಮಾಡೋದ್ ನಾವು, ತೀರ್ಸೋದ್ ನಾವು. ಅವ್ರ ನೀನ್ ಕೇಳೋದು. ದೊಡ್ಡ ಯಜಮಾನ್ರು ನೋಡು. ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ಅವ್ರು ನಿಮ್ ಅತ್ತೆ ಮಾವ, ಜೀವನ ಪೂರ್ತಿ ನಿಮ್ ಜೊತೆಲಿ ಇರ್ಬೇಕಾದವ್ರು. ಹಾಗ ಅನ್ಕೊಂಡೇನಾದ್ರೂ ಅವ್ರ ನಮ್ಮನೆಗ್ ಬಂದ್ರೆ ನಾಯಿ ಗೂಡಲ್ ಕೂಡ್ ಹಾಕ್ತಿವಿ. ಇನ್ನ ಸೂರ್ಯ ಮೀನಾ ಅಂತೂ ಗೇಟ್ ಕಾಯಕ್ಕೆ ಲಾಯಕ್. ನೋಡಿದ್ಯಾ ನೀನ್ ಹಾಳ್ ಮಾಡಿದ ಜೀವನ ನಾನ್ ಹೇಗ್ ಉದ್ಧಾರ ಮಾಡ್ಕೊಂಡಿದೀನಿ ಅಂತ. ಇದು ರೋಹಿಣಿ ಅಂದ್ರೆ. ನೀನ್ ಚೆನ್ನಾಗಿರೋದು ನನ್ಗೂ ಮುಖ್ಯನೇ, ಆದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕಲ್ವೇನಮ್ಮ? ಇನ್ನು ಹಾಸಿಗೆ ಲೆಕ್ಕದಲ್ಲೇ ಇದೆಯಲ್ಲಮ್ಮ ನೀನು. ನಾನು ಸುಪ್ಪತ್ಗೆ ತಗೊಂಡಿದೀನಿ. ನನ್ನ ಉದ್ದಕ್ಕೂ ಸೆಲೆಕ್ಟ್ ಆಗುತ್ತದ. ಆದ್ರೂ ಈ ಸಾಲ ಎಲ್ಲ ಬೇಡ ಕಣೆ. ಮತ್ತೆ ಜೀವನ ಪೂರ್ತಿ ನಿನ್ ಹಾಗೆ ಇದ್ ಬಿಡ್ಬೇಕಾ? ಕೈ ಎಲ್ಲ ಪಗ್ನಿ ಮೆತ್ಕೊಂಡು ತಲೆ ಮೇಲೆ ಮಣ್ಣು ಹೊತ್ಕೊಂಡು ಇದ್ ಬಿಡು ಅಂತ್ಯಾ? ನನ್ ಕೈಲಿ ಆಗಲ್ಲಮ್ಮ ಅದು. ಆ ಬಡತನ, ಆ ನೋವು, ಆ ಕೆಮ್ಮು ಗಂಡ, ಕ್ಯಾಕರ್ಸು ಅತ್ತೆ, ಪೀಡಿ ಸೇದೋ ಮಾವ, ನೆನೆಸ್ಕೊಡೋದಕ್ಕೂ ಆಗಲ್ಲಮ್ಮ. ನೋಡಿ ಸಾಕಾಗೋಗಿತ್ತು ನನಗೆ. ಇವತ್ತು ನಾನ್ ಅನ್ಕೊಂಡಿರೋ ಜೀವನ ನನಗ್ ಸಿಕ್ಕಿರೋದು. ನಾನು ಹೋರಾಡಿದೀನಿ. ನಾನೊಬ್ಳೆ ಹೋರಾಡಿ ಪಡ್ಕೊಂಡಿರೋ ಜೀವನ ಇದು, ಗೆಲುವು ಇದು. ನಿನಗಿಂತ ಗೆಲುವಿನ ರುಚಿ ಇರಲ್ಲ ಬಿಡು. ರುಚಿ ಏನು, ವಾಸನೆ ಕೂಡ ಗೊತ್ತಿರಲ್ಲ ನಿನಗೆ. ಹೌದಮ್ಮ, ನಾನ್ ಬಡವಳೆ.
ಅದನ್ನ ಚುಚ್ಚಿ ಚುಚ್ಚಿ ಹೇಳೋದ್ ಬೇಡ ನೀನು. ಮನುಷ್ಯ ಅಂತ ಹುಟ್ಟದ್ಮೇಲೆ ಒಂದು ಗುರಿ ಇಟ್ಕೋಬೇಕು. ಆ ಗುರಿ ಕಡೆಗೆ ಹೆಜ್ಜೆ ಇಡ್ಬೇಕು. ಆ ಹೆಜ್ಜೆಗೆ ವೇಗವಾಗಿರ್ಬೇಕು. ಯಾರಾದ್ರೂ ಅಡ್ಡ ಬಂದ್ರೆ ಅಟಕಾಲಾಗಿರ್ಬೇಕು. ಆಗ್ಲೇ ಗುರಿ ತಲುಪಕ್ಕಾಗೋದು. ಆಮೇಲೆ ಸಾಲನು ಸೋಲಾನು. ನೋಡಮ್ಮ, ಈ ಮನೆ ತಗೊಳ್ಳ ಬೇಡವಾ ಅಂತ ನಿನ್ನ ಒಪಿನಿಯನ್ ಕೇಳಲಿಲ್ಲ ನಾನು. ತಗೋತಿದೀನಿ ಅಂತ ಹೇಳೋದಕ್ ಬಂದೆ ಅಷ್ಟೇ. ಕ್ರಿಶ್, ಲೇಟ್ ಆಗ್ತಿದೆ, ರೆಡಿನಾ? ಅಯ್ಯೋ, ಅಷ್ಟು ನೀಟಾಗಿ ರೆಡಿ ಆಗಿದ್ಯಾ? ಜಾಳ, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ಸರಿ, ನಾನು ಹೋಗಿ ಕೃಷ್ಣ ಬಿಡ್ತೀನಿ ಸ್ಕೂಲ್ಗೆ. ಹುಷಾರು. ಸರಿ ಅಮ್ಮ, ಹುಷಾರಾಗಿ ಹೋಗ್ ಬನ್ನಿ. ಬಾ ಪುಟ್ಟ. ಅಜಾಡ್ಯಂ ವಕ್ಪಟಿತಂ ಚ ಹನುಮತ್ ಸ್ಮರಣಾತ್ ಭವೆ. ಡ್ಯಾಡು ಡ್ಯಾಡು, ಇದು ಏನು ಡ್ಯಾಡು? ಕೆಂಪಿಗಿರೋ ಕೆಂಡ ಇದ್ದಂಗಿದ್ದೆ, ಇವಾಗ ಸೀದಾ ಶೋರೂಮ್ ಇಂದ ಬಂದಿರೋ ಹೀರೋ ಹೋಂಡಾ ತರ ಕಾಣಿಸ್ತಾ ಇದ್ಯಾ. ಏನು ನಿನ್ನ ಸೌಂದರ್ಯದ ಗುಟ್ಟೇನು? 4 ಇಡ್ಲಿ, ನೆಕ್ಕೊಳಕ್ ಚಟ್ನಿ, ನೆಂಚ್ಕೊಳಕ್ಕೆ ಒಂದಿಷ್ಟು ಸಾಂಬಾರು. ಇದೇ ನನ್ನ ತ್ವಚೆ ರಹಸ್ಯ ಮಗನೇ. ಸುಂದರ, ನಿಮ್ಮ ಸೌಂದರ್ಯದ ಗುಟ್ಟು ಇವಾಗ ರಟ್ಟಾಯಿತು. ಇದೇನು ಬಟ್ಟೆಗಳು ಸಖತ್ತಾಗ ಐರನ್ ಆಗಿವೆ, ವಾಚು ಮಿನುಕ್ತಾ ಇವೆ, ಕನ್ನಡಕ ಹಂಗೆ ಗಲಗಲ ಗಲಗಲ ಅಂತ ಇದೆ. ನೀನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ಹಿಂಗ್ ನೋಡ್ತಾ ಇದ್ದೆ. ಈಗಲೂ ನಾನು ಕೆಲ್ಸಕ್ಕೆ ಕಣೆಯ ಹೋಗ್ತಾ ಇರೋದು. ಕೆಲ್ಸಕ್ಕೆ? ಹೌದು, ಇವತ್ತಿಂದ ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಪ್ಪ. ಇವತ್ತು ಮೊದಲನೇ ದಿವಸ. ಬೇಡ, ನೀನ್ ಯಾವ ಕೆಲ್ಸಕ್ಕೂ ಹೋಗೋದ್ ಬೇಡ ಅಂತ ಹೇಳಿದ್ವ ನಾನು. ಆ ಕೇಶವ ಅಂಕಲ್ಗೂ ಯಾವ ಕೆಲ್ಸ ನೋಡೋದ್ ಬೇಡ ಅಂತ ಹೇಳಿದ್ದೆ ನಾನು. ನೀನ್ ಹೇಳಿದ್ದನ್ನ ಅವ್ನು ನನ್ಗೆ ಹೇಳ್ದ ಕಣೋ. ಆದ್ರೆ ನಾನು ಅವನಿಗೆ ಮತ್ತೆ ನನಗೊಂದು ಕೆಲಸದ ಅವಶ್ಯಕತೆ ಇದೆ, ಖಂಡಿತ ನೋಡಪ್ಪ ಅಂತ ಹೇಳಿದ್ದೆ. ಅವನು ಪಾಪ ಹುಡುಕಿ ನನಗೋಸ್ಕರ ಒಂದು ಕೆಲಸ ಹೇಳ್ದ ಕಣೋ. ನಾನು ಹೋಗಿ ನೋಡಿ ಅವ್ರ ಜೊತೆ ಮಾತಾಡ್ಕೊಂಡ್ ಬಂದಿದ್ದು ಆಯ್ತು, ಕೆಲಸ ಕನ್ಫರ್ಮ್ ಆಯ್ತು. ಇವತ್ತಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಪ್ಪ. ಇವತ್ತೇ ಹೋಗ್ಬೇಕಪ್ಪ? ಹೌದು ಕಣಪ್ಪ. ಓ ಹೌದಾ? ಏನ್ ಜಾಬ್ ಮಾವ? ಅದು ಒಂದ್ ಸ್ಕೂಲಲ್ಲಿ. ಸ್ಕೂಲಲ್ಲಿ ಏನ್ ಕೆಲ್ಸ? ಶ್ರುತಿ, ಅಪ್ಪಂಗೆ ಸ್ಕೂಲಲ್ಲೇನು ಟೀಚರ್ ಕೆಲಸನ ಕೊಡ್ತಾರೆ, ಸೆಕ್ಯೂರಿಟಿ ಕೆಲಸ ಇರಬೇಕು. ಅಲ್ಲಿ ನೋಡಕ್ಕೆ ಯಾಕೋ ಅಪ್ಪಂಗೆ ಅಷ್ಟು ಕೀಳಾಗಿ ಮಾತಾಡ್ತೀಯಾ? ಹಂಗೆ ತೆಗ್ದ್ರೆ ಇರೋ ಇರೋ ಇರೋ. ಮುಳ್ಳಿಗೆ ಚುಚ್ಚೋಕೆ ಯಾವ ಕಾಲದ್ರೆ ಏನಮ್ಮ, ನೋವು ಮಾಡೋದೇ ಅದ್ರ ಗುಣ. ಅವನ್ಗೆ ಅವನ್ ತಾಯಿಗೆ ಹುಟ್ಟು ಗುಣ ಅದು. ಮನೋಜ, ಸೆಕ್ಯೂರಿಟಿ ಆಗೋದ್ರಲ್ಲಿ ಏನೇ ತಪ್ಪಿದೆ? ವಸ್ತುನಾಗ್ಲಿ, ವ್ಯಕ್ತಿನಾಗ್ಲಿ, ದೇಶನಾಗ್ಲಿ ಕಾಯೋದು ಶ್ರೇಷ್ಠವಾದ ಉದ್ಯೋಗ ಕಣೆಯ. ATM ಮುಂದೆ ಇರೋರ್ನ ATM ಸೆಕ್ಯೂರಿಟಿ ಗಾರ್ಡ್ ಅಂತಾರೆ. ಬಾರ್ಡರ್ ಅಲ್ಲಿ ದೇಶ ಕಾಯೋರ್ನ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರೀತಾರೆ. ಅದೆಲ್ಲ ಬಿಡು. ಯಾವಾಗ ಒಬ್ಬ ಗಂಡು ಅಪ್ಪ ಅಂತ ಅನಿಸ್ಕೋತಾನೋ ಅವಾಗಲೇ ಅವನ ಮನೆಗೆ ಅವನು ಸೆಕ್ಯೂರಿಟಿ ಆಗಿ ಹೋಗ್ತಾನೆ ಕಣೋ. ಅರ್ಥ ಆಯ್ತಾ? ಈಗ ಏನ್ ಕೆಲಸ ಮಾಡಕ್ ಹೋಗ್ತಾರ ಹೇಳು? ಆ ಸ್ಕೂಲಲ್ಲಿ ಅಕೌಂಟೆಂಟ್ ಕೆಲ್ಸಕ್ಕೆ ಸೇರಿದ್ದೀನಪ್ಪ. ಮಾವ, ನಿಮ್ಗೆ ಅಕೌಂಟ್ಸ್ ನೋಡ್ಕೊಳಕ್ಕೂ ಬರುತ್ತಾ? ನಾನು ಸ್ವಲ್ಪ ಓದ್ಕೊಂಡಿದ್ದೀನಮ್ಮ. ಅದ್ರ ಮೇಲೆ ಮಾಡ್ಬೋದು ಅಂತ ಅನ್ಸುತ್ತಪ್ಪ ನನಗೆ. ಈ ವಯಸ್ಸಲ್ಲಿ ನಿನಗೆ ಕಷ್ಟದ ಕೆಲಸ ಅಲ್ಲ ಯಾಕಪ್ಪ? ಒಂದ್ ಕಡೆ ಕೂತ್ಕೊಂಡು 4 ಲೆಡ್ಜಲ್ಲಿರೋ ಅಕೌಂಟ್ಸ್ ನೋಡೋದ್ರಲ್ಲಿ ಕಷ್ಟ ಏನ್ ಬಂತು ಕಂದ. ಅದು ಅಲ್ಲದೆ ವಾರದಲ್ಲಿ ಒಂದು 2-3 ದಿನ ಅಷ್ಟೇ ಕಣೋ. ಏನಪ್ಪ ನೀನು ಏನ್ ಹೇಳಿದ್ರು ಏನೋ ಒಂದು ಉತ್ತರ ಕೊಟ್ಬಿಡ್ತೀಯಾ? ಅಲ್ಲಪ್ಪ, ನಿನಗೆ ಈ ವಯಸ್ಸಲ್ಲಿ 3 ಜನ ಮಕ್ಕಳಿದ್ದಾರೆ, ಅದು 3 ಜನ ದುಡಿತಾ ಇದಾರೆ. ಅವ್ರ ಮೇಲೆಲ್ಲ ಭಾರ ಹಾಕ್ಬಿಟ್ಟು ಬಿಡಬಹುದು. ನೀನ್ ಯಾಕಪ್ಪ ಹೋಗಿ ದುಡಿಬೇಕು? ರಾತ್ರಿ ನಿದ್ದೆ ಇಲ್ದೆ ಡ್ಯೂಟಿ ಮಾಡಿದ್ಯಪ್ಪ ನೀನು. ಅದು ಸರಿ, ಡ್ಯೂಟಿ ಟೈಮಲ್ಲಿ ನಿದ್ರೆ ಮಾಡ್ಬಿಟ್ಟಿದ್ರೆ ಟ್ರೈನ್ ನಲ್ಲಿ ಇರೋರೆಲ್ಲ ಶಾಶ್ವತವಾಗಿ ನಿದ್ರೆ ಮಾಡ್ಬಿಟ್ಟಿರೋರು. ಆ ಸಣ್ಣ ವಿಷಯ ಗೊತ್ತಿಲ್ಲದೆ ನಾನು ಇಷ್ಟು ವರ್ಷ ಸರ್ವಿಸ್ ಮಾಡ್ತಿರಲ್ಲ ಕಣೆ. ಹೋಗಿ ಓದ್ಕೊಂಡೆ ಹೋಗು. ಏನೇನೋ ಮಾತಾಡ್ತೀಯ. ನಾನೆಲ್ಲ ನಿಂತೆ ನೋಡಿ ನಿನ್ನ ಮುದ್ದು ಮಗ ಅವ್ನ ಮೂತಿಗೆ ಒಂದಷ್ಟು ಮೊಸರನ್ನ ಬಳ್ದು ಒಳಗಡೆ ಇಬ್ರು ಕೂತ್ಕೊಂಡು ಜಡಿವಿ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಏನಾದ್ರೂ ಮಾಡ್ಕೊಳ್ಳಿ. ಬೇಡಪ್ಪ ಪ್ಲೀಸ್ ಅಪ್ಪ, ನನ್ ಮಾತು ಕೇಳಪ್ಪ. ಅಪ್ಪ ಡೈಲಿ ವಾಕಿಂಗ್ ಮಾಡಿ ದೇಹನ ಗಟ್ಟಿ ಮುಟ್ಟಾಗಿ ಇಟ್ಕೊಂಡಿದ್ದಾರೆ. ವಾರದಲ್ಲಿ ಒಂದ್ 2 ದಿನ ಕೆಲ್ಸಕ್ಕೆ ಹೋಗಿ ಬಂದ್ರೆ ಏನಾಗೋಯ್ತು? ಬೇಡಪ್ಪಯ್ಯ, ಈಲೆಂಟ್ ಆಗಿದ್ಬಿಟ್ರೆ ಸರಿ. ಅದಲ್ಲಿ ಅಲ್ಲಿ ಹೊರಗಡೆ ಬೋರ್ಡ್ ಅಲ್ಲಿ ಒಂದ್ 5-6 ಡಿಗ್ರಿ ಹಾಕೊಂಡಿದ್ಯಲ್ಲ, ಅಷ್ಟನ್ನು ಓದ್ಸೋದಕ್ಕೆ ಯಾರೋ ನಿನಗೆ ದುಡ್ಡು ಕೊಟ್ಟಿದ್ದು? ಹಂಗೆ ನಾನ್ಸೆನ್ಸ್ ತರ ಮಾತಾಡ್ತಾನೆ. ಅವ್ನ್ ವಯಸ್ಸಾಗಿದೆ ಕಣಲು. ಅವ್ನ ಆರಾಮಾಗಿ ಮನೇಲಿ ಕೂರಿಸಿ ಅವ್ರನ್ನ ನೋಡ್ಕೋಬೇಕಾಗಿರೋದು ನಮ್ ಜವಾಬ್ದಾರಿ ಕಣ. ಹಾಗೆ ಸುಮ್ಮನೆ ಮನೇಲೆ ಕೂತಿದ್ರೆ ದೇಹಕ್ಕೆ ವ್ಯಾಯಾಮ ಇಲ್ದೆ ಆರೋಗ್ಯ ಹಾಳಾಗತ್ತೆ. ಅಯ್ಯೋ, ಲೆಕ್ಕ ಬರೆಯೋ ಕೆಲ್ಸ ತಾನೆ ಅದು. ವಾರದಲ್ಲಿ 1 ದಿನನೋ 2 ದಿನನೋ ಹೋಗ್ ಬರ್ಲಿ ಬಿಡು. ನಂದಂದ್ರೆ ನಮ್ಮಪ್ಪ ಈ ವಯಸ್ಸಲ್ಲಿ ಹೊರಗೆ ಹೋಗಿ ದುಡ್ಕೊಂಡು ಬಂದು ದುಡ್ದು ಸಂಪಾದನೆ ಎಲ್ಲ ನಿನ್ ಕೈ ಕೊಡ್ಬೇಕು ಅಂತ ಹೇಳ್ತಾ. ಅಮ್ಮ ಹೇಳ್ತಿರೋದು ಹಾಗಲ್ವೋ? ಅಪ್ಪ ಒಂದೇ ಕಡೆ ಕೂತಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ ಅಂತ ಹೇಳ್ತಿರೋದು. ಸೂರ್ಯ, ಅಪ್ಪ ಮನೇಲಿದ್ರೆ ಬೋರ್ ಆಗತ್ತೆ ಅಂತ ಹೇಳ್ತಾ ಇದ್ರಲ್ವೋ? ನಿಮ್ ಕನ್ಸರ್ನ್ ಅರ್ಥ ಆಗತ್ತೆ ಸೂರ್ಯ ಅವ್ರೆ. ಬರೀ 1-2 ಡೇಸ್ ಅಲ್ವಾ ವೀಕ್ಲಿ, ಹೋಗ್ ಬರ್ಲಿ. ನೀನೇನ್ ಹೇಳಿದೆ? ಅಲ್ಲ ಕಣೋ,
ಈ ಮನೇಲಿ ಎಲ್ಲಾ ತೀರ್ಮಾನ ಮಾಡೋದು ಅವಳೇನಾ? ಏನ್ರಪ್ಪ ಇದು, ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಿರಲ್ಲೋ. ಅಪ್ಪ ನೀನ್ ಇರಪ್ಪ ಒಂದ್ ನಿಮಿಷ. ಇವಳು ಈ ಮನೆ ಒಳ್ಳೆ ತಾನೆ, ಅವಳಿಗೆ ಅವಳ ಅಭಿಪ್ರಾಯ ಹೇಳೋದಿಕ್ಕೆ ಅಧಿಕಾರ ಇದೆ. ನೀನ್ ಹೇಳ್ಬೇಡಿ. ಮಾವ ಕೆಲ್ಸಕ್ ಹೋಗ್ತೀನಿ ಅನ್ನೋದು ಅದು ಅವ್ರ ಇಷ್ಟ. ಅದು ಅಲ್ದೆ ಇಷ್ಟು ವರ್ಷ ಕೆಲ್ಸ ಮಾಡ್ದವ್ರಿಗೆ ಈಗ ಒಂದೇ ಕಡೆ ಮನೇಲಿ ಕುತ್ಕೋಬೇಕು ಅನ್ನೋದು ಕಷ್ಟದ ಕೆಲ್ಸ ಅಲ್ವಾ? ನಮ್ ತಂದೆನೂ ಹೀಗೆ ಆರೋಗ್ಯ ಸರಿ ಇಲ್ಲ ಅಂದ್ರು ಅಂಗಡಿಲಿ ಬಂದ್ ಕುತ್ಕೊಂತಿದ್ರು. ಏನೇ ಅಲ್ಲ, ದೇವಸ್ಥಾನದ ಬಾಗ್ಲಲ್ಲಿ ಕಬ್ಬಿನ ಜ್ಯೂಸ್ ಮಾರ್ತಿದ್ದಿದ್ ನಿಮ್ಮಪ್ಪ ಸೆಂಟ್ರಲ್ ಗೌರ್ಮೆಂಟ್ ಕೆಲ್ಸದಲ್ಲಿ ಇದ್ದಿದ್ ನನ್ ಗಂಡ, ಇವ್ರಿಬ್ರು ಒಂದೇನೆ? ನಾನ್ ಹಾಗೆ ಅನ್ಕೊಂತೀನತ್ತೆ. ಶಾಂತಿ ಮೀನಾ ತನ್ನ ಮನಸ್ಸಿನಲ್ಲಿ ನನಗೆ ತಂದೆ ಸ್ಥಾನ ಕೊಟ್ಟಿದ್ದಾಳೆ. ಅದರಿಂದ ನನಗೇನು ಯಾವ ಸಮಸ್ಯೆನೂ ಇಲ್ಲಪ್ಪ. ಅವಳಿಗನ್ಸಿದ್ದವಳು ಹೇಳ್ತಾಳೆ ಬಿಡು. ಅಪ್ಪ ನೀನ್ ಕೆಲ್ಸಕ್ಕೆ ಹೋಗ್ಲೇಬೇಕು ಅಂದ್ರೆ ಓಕೆ, ಆದ್ರೆ ಅದರಿಂದ ಬರೋ ಸಂಬಳದಲ್ಲಿ ನಮಗ್ ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾತ್ರ ಹೋಗ್ಬೇಡಪ್ಪ ಪ್ಲೀಸ್. ನೀನು ಟೈಮ್ ಪಾಸ್ ಮಾಡ್ಬೇಕಾ, ಕೆಲ್ಸಕ್ಕೆ ಹೋಗು, ಪರವಾಗಿಲ್ಲ. ಹೌದು ಮಾವ, ಇವಾಗ ನೀವು ಕೆಲ್ಸಕ್ಕೆ ಹೋಗ್ಬೇಕಂತಿರೋದು ಅದ್ ನಿಮ್ಮಿಷ್ಟ, ಅದನ್ನ ಯಾರು ಪ್ರಶ್ನೆ ಮಾಡ್ಬಾರ್ದು. ಇವಾಗ ಅತ್ತೇನು ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡಿಲ್ವಾ? ಇದು ಸ್ವಲ್ಪ ಹಾಗೇನೆ. ಕೇಳಿಸ್ಕೊಂಡ್ಯಾ? ನಾನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇರೋ ಸಂಖ್ಯೆನೇ ಜಾಸ್ತಿ. ಏನಪ್ಪ ನೀ ನಿನಗೆ ಎಲ್ಲಾದ್ರೂ ಆಚೆ ಹೋಗ್ಲೇಬೇಕು, ಹೆಂಗಾದ್ರೂ ಟೈಮ್ ಪಾಸ್ ಮಾಡ್ಬೇಕು ಅಂತಂದ್ರೆ ನಿನ್ ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ ಟೂರ್ಗೆ ಹೋಗ್ಬಾಪ. ಕೆಲ್ಸನ ಏನಕ್ ಮಾಡ್ಬೇಕು ರೀ? ಮಾವ ಅಷ್ಟೊಂದ್ ಹೇಳ್ತಿದ್ರು, ನೀವ್ ಯಾಕೆ ನಿಮ್ ಹಠ ಬಿಡ್ತಿಲ್ಲ? ಅವ್ರ ಕೆಲ್ಸಕ್ಕೆ ಹೋಗ್ಲಿ ಬಿಡಿ. ಸರಿಯಪ್ಪ, ನಾನು ಹೋಗಿ ಬರ್ತೀನಿ. ಸೂರ್ಯ, ನಾನು ಹೋಗಿ ಬರ್ತೀನಿ ಕಣಯ್ಯ. ಮಾವ ತಗೊಳ್ಳಿ, ಮಧ್ಯಾಹ್ನಕ್ಕೆ ಊಟ ಪ್ಯಾಕ್ ಮಾಡಿದೀನಿ. ಅಯ್ಯೋ ಯಾಕೆ ಮಾವ ಹಾಗೆ ನಿಂತ್ಬಿಟ್ರಿ? ಏನಿಲ್ಲಮ್ಮ, ನಾನು ಸರ್ವಿಸ್ ನಲ್ಲಿ ಇದ್ದಲ್ಲ, ಇನ್ನ ಕೆಲ್ಸಕ್ಕೆ ಹೋಗ್ಬೇಕಾದ್ರು ನನಗೆ ಯಾರು ಈ ತರ ಊಟ ಬಾಕ್ಸ್ ಕೊಟ್ಟಿರ್ಲಿಲ್ಲ. ಅಲ್ಲ ಕಣ್ರಿ, ನೀವು ಬೆಳಗಿನ ಜಾವ 3 ಗಂಟೆಗೆ ಕೆಲ್ಸಕ್ಕೆ ಹೋಗ್ತಿದ್ರಿ, ಹೊಟ್ಟೆ ಹಶುವಾದ್ರೆ ಕ್ಯಾಂಟೀನ್ ಅಲ್ಲಿ ತಿನ್ಕೊಂಡ್ ಬರ್ತಿದ್ರಿ ತಾನೇ? ನಾನು ಚಿಕ್ಕ ವಯಸ್ಸಿನಲ್ಲಿ ದಿನ ಸ್ಕೂಲ್ಗೆ ಹೋಗ್ತಾ ಇದ್ನಲ್ಲ, ಆಗ ನಮ್ಮಮ್ಮ ಈ ತರ ಕೈ ಬುತ್ತಿ ಕೊಟ್ಟು ಕಳ್ಸೋದು. ನನಗೆ ಅದೊಂದೇ ನೆನಪು ಕೊಡಮ್ಮ. ಥ್ಯಾಂಕ್ ಯು ತಂದೆ. ನಾನು ಹೋಗಿ ಬರ್ತೀನಿ. ಅಪ್ಪ 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 ನೀನ್ ಎಷ್ಟು ಹೇಳಿದ್ರು ನಾನು ಈ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಕಣೆ, ಹೋಗ್ತೀನಿ. ಸರಿ ಆಯ್ತು, ನೀನ್ ನಿಂತ್ಕೋ ನಿಮಿಷ, ನಾನೇ ನಿನ್ ಕರ್ಕೊಂಡು ಹೋಗ್ಬಿಡ್ತೀನಿ. ಬಾ. ಯಾಕೆ, ನನಗೇನು ದಾರಿ ಗೊತ್ತಿಲ್ವನೇ? ಅದೇ ಮತ್ತೆ ನಿನ್ ಎಲ್ಲ ಗೊತ್ತಿದೆ, ನಿನ್ ಗೊತ್ತಿದ್ದಾರೆ ಏನಿದೆ? ಈಗ ನಾನ್ ಕರ್ಕೊಂಡೋದ್ರೆ ಏನಿರೋದ? ಆಗ್ಬೋದು. ಏನ್ರಯ್ಯ, ನಾನೇನ್ ದೇಶ ಕಾಯಕ್ ಹೋಗ್ತಾ ಇದ್ದೀನಿ, ಬಂದೂಕು ಹೊತ್ಕೊಂಡು ಊಟ ತಗೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇನ್ರಪ್ಪ. ಹಾಗಲ್ಲಪ್ಪ, ರಿಟೈರ್ ಆದ್ಮೇಲೆ ಫಸ್ಟ್ ಡೇ ಕೆಲ್ಸಕ್ಕೆ ಹೋಗ್ತಾ ಇದೆಯಲ್ವಾ, ಅದಕ್ಕೆ. ಆಯ್ತಪ್ಪ, ಸರಿ ಬನ್ನಿ. ಬನ್ನಿ 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 ಬನ್ನಿ. ಯಾರಿಲ್ಲ, ಬನ್ನಿ ಬನ್ನಿ ಬನ್ನಿ. ಅದು ನೀವು ತುಂಬಾ ವರ್ಷಗಳಾದ್ಮೇಲೆ ಕೆಲ್ಸಕ್ಕೆ ಹೋಗ್ತಿದ್ದೀರಲ್ವಾ, ಯಾರಾದ್ರೂ ನೋಡಿದ್ರೆ ದೃಷ್ಟಿ ಆಗ್ಬಿಡುತ್ತೆ, ಅದಕ್ಕೆ ಯಾರು ಇಲ್ಲ, ಈಗ ಹೊರಡ್ಬೋದು. ನನಗೆ ಇವತ್ತಲ್ಲ ಕಣೆ, ಜೀವನದಲ್ಲಿ ಯಾವತ್ತೂ ದೃಷ್ಟಿ ಆಗದೇ ಇಲ್ಲ. ಹೌದಾ? ಯಾಕೆ? ನನ್ ದೃಷ್ಟಿ ಬಿಟ್ಟಾಗ ನೀನಿದೆಯಲ್ಲ, ಹತ್ತೋ ಕಾರು. ಹೊರಡಿ ಹೊರಡಿ, ಟಾಟಾ. ಊಟ ಎಲ್ಲ ಮಾಡಿ ಕೊಟ್ಟು ಕಳಿಸಿದಾಳಲ್ಲ. ಬಾಯ್ ಮಾವ, ಆಲ್ ದಿ ಬೆಸ್ಟ್. ಬಾಯಪ್ಪ. ರವಿ, ಅತ್ತೆ ಯಾಕೆ ಓಡ್ಕೊಂಡ್ಬಂದು ನಮ್ನೆಲ್ಲಾನು ದಾಟ್ಕೊಂಡು ಇಲ್ಲಿಗೆ ಬಂದ್ರು? ಶಕನ ನೋಡಿದ್ರು ಅಷ್ಟೇ. ಅಪ್ಪ ಒಳ್ಳೆ ರೀತಿ ಕೆಲ್ಸಕ್ಕೆ ಹೋಗಿ ಬರ್ಬೇಕಲ್ವಾ, ಅದಕ್ಕೆ. ಓ ಹಾಗೆ. ನಡಿ ನಡಿ. ಬಾ, ಅತ್ತೆ ಮಾತ್ರ ಓಹೋ ಪರವಾಗಿಲ್ಲ ಕ್ರಿಶ್, ಸ್ಕೂಲ್ಗೆ ಹೋಗಕ್ ಶುರು ಮಾಡಿ 2 ದಿವಸ ಆಯ್ತು. ಅಷ್ಟು ಬೇಗ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ? ಚೆನ್ನಾಗಿ ಮಾತಾಡ್ತೀನಮ್ಮ. ಹೌದಾ? ತುಂಬಾ ಇಷ್ಟ. ನೀನಂದ್ರೆ ಯಾರಿಗ ಇಷ್ಟ ಇರಲ್ಲ ಕ್ರಿಶ್? ಇವತ್ತು ನನ್ನ ಫ್ರೆಂಡ್ ಇದಾನಲ್ಲ ಮನೆ, ಅವನು ಬರ್ತೆ. ಮನೇಲಿ ಕ್ಯಾಚ್ ಕಟ್ ಮಾಡ್ತಾರಂತೆ, ಅವ್ನು ನನ್ನ ಮನೆ ಕೇಳ್ದ. ಪುಟ್ಟ, ನೀನ್ ಯಾರ ಮನೆಗೂ ಹೋಗ್ಬಾರ್ದು ಅಂತ ಹೇಳಿಲ್ವಾ ನಿನ್ಗೆ? ಅಮ್ಮ ಪ್ಲೀಸ್ ಅಮ್ಮ. ಹಠ ಮಾಡ್ಬಾರ್ದು ಕ್ರಿಶ್, ನಾನ್ ನಿನಗ್ ಮೊದ್ಲೇ ಹೇಳಿದೀನಿ, ನೀನು ಎಲ್ಲಿಗೂ ಹೋಗ್ಬಾರ್ದು. ಸ್ಕೂಲ್ ಮುಗಿಸಿದ ತಕ್ಷಣ ಮನೆಗ್ ಬರ್ಬೇಕು. ಹಾಗೆ ಸ್ಕೂಲ್ ವ್ಯಾನ್ ಎಲ್ಲ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ, ಅರ್ಥ ಆಯ್ತಾ? ಎಲ್ಲ ಫ್ರೆಂಡ್ಸ್ ಬರ್ತೆ ಹೋಗ್ತಾ ಇದ್ದಾರಮ್ಮ, ನಾನು ಒಬ್ಬನೇ ಹೋಗ್ಬಾರ್ದು. ಹೋಗ್ಬಾರ್ದು ಅಂದ್ಮೇಲೆ ಹೋಗ್ಬಾರ್ದು ಕ್ರಿಶ್. ಹೀಗೆ ಹಠ ಮಾಡ್ತಿದ್ರೆ ನಾನು ಕರ್ಕೊಂಡೋಗಿ ಊರಿಗೆ ಬಿಟ್ಟು ಬಂದ್ಬಿಡ್ತೀನಿ. ಆಮೇಲೆ ಅಮ್ಮ ನೋಡೋದಕ್ಕೂ ಬರಲ್ಲ ನಿನ್ನ. ಅಮ್ಮ ಇವತ್ತು ಸಂಜೆ ಮನೆಗ್ ಬರ್ತೀನಲ್ಲ, ನಿನ್ ಫೇವ್ರೆಟ್ ಕೇಕ್ ತರ್ತೀನಿ, ಸರಿನಾ ಕಂದ? ಎಲ್ಲರೂ ಹೋಗ್ತಾರೆ, ನಾನು ಒಬ್ಬನೇ ಇಲ್ಲ. ಅಲ್ಲೇ ಮುಂದೆ ಲೆಫ್ಟ್ ತಗೊಳ್ಳಿ. ಇದೆ ಕಣಯ್ಯ, ನನ್ ಕೆಲಸ ಮಾಡ್ತಾರ ಹೊಸ ಸ್ಕೂಲು. ಚೆನ್ನಾಗಿದೆ, ಆದ್ರೆ ಬೇಕಪ್ಪ ಇದೆಲ್ಲ. ನೀವು ಮತ್ತೆ ಶುರು ಮಾಡ್ಬೇಡ ನೀನು ಹಳೇದು. ಅಲ್ಲ ಕಣಯ್ಯ, ಅಲ್ಲಿ ನಿನ್ನ ಅಮ್ಮ ಕೊಡ್ತಾಳಲ್ಲ ಕಾಟ, ಅದನ್ನ ತಡ್ಕೊಳ್ಳೋದು, ಆ 3 ಹೊತ್ತು ಮಾತಾಡ್ತಾ ಇದನ್ನ ಸಹಿಸ್ಕೊಳ್ಳೋದಕ್ಕಿಂತ ಇಲ್ಲಿ ಮಕ್ಕಳ ಜೊತೆ ಇರೋ ಸಂತೋಷ ಅಲ್ವೇನೋ. ಅದಕ್ಕೆ ಸುಮ್ಮನೆ ಏನಾಗಲ್ಲ, ಒಳ್ಳೇದಾಗುತ್ತೆ, ಸಂತೋಷವಾಗಿರ್ತೀನಿ ನಾನು.
ಏನ್ ಹೇಳಿದ್ರೆ ನೀನ್ ಕೇಳ್ತೀಯ ಇವಾಗ? ಸರಿ ಆಯ್ತು, ಬರ್ತೀನಿ. ಅಪ್ಪ ಅಪ್ಪ ಒಂದ್ ನಿಮಿಷ. ಏನು ಮಾತ್ರ ಇದ್ರೆಲ್ಲ ಬಿಟ್ಟು ಬಂದಿದ್ಯಲ್ಲಪ್ಪ? ಏನಪ್ಪ ನೀನು? ತೊಗೊಳಪ್ಪ ಮಾತ್ರ. ಸಂತೋಷಕ್ಕೆ ಮರ್ತ್ಬಿಟ್ಟೆ ಕಣೋ, ಈಗ ನೀನ್ ಕೊಟ್ಟಿಯಲ್ಲ ತಗೋತೀನಿ ಬಿಡು. ಆಯ್ತು ಅಪ್ಪ, ಇರಪ್ಪ ನೀನು ಹೋಗಿರು, ನಾನು ಇನ್ನ ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನೀನ್ ಬಂದ್ಮೇಲೆ ಕರ್ಕೊಂಡು ಹೋಗ್ತೀನಿ ನನ್ನ. ಸರಿ ಇದು ಕಣೆ, ನಾನು ಚಿಕ್ಕ ಹುಡುಗನೇ, ನಾನ್ ನನ್ ಕೆಲಸ ಹುಡ್ಕೊಂಡು 50 ರೂಪಾಯಿಗೋಸ್ಕರ ಬಂದಿದ್ದೀನಿ, ನೀನ್ ನನಗೋಸ್ಕರ 100 ರೂಪಾಯಿ ಕಳ್ಕೊತ್ಯಾ? ಹಂಗೆಲ್ಲ ಏನ್ ಮಾಡ್ಬೇಡ, ಬೇಕಾದ್ರೆ ನಾನು ಫೋನ್ ಮಾಡಿ ಕರ್ಸ್ಕೊತೀನಿ, ನೀವು ಹೋಗಿದ್ಬೇಕಂತ ಏನಾಗಲ್ಲ, ನಾನು ಚೆನ್ನಾಗಿದ್ದೀನಿ, ಹೋಗಿದ್ ಬರೋ. ಬೇಡ, ಹುಷಾರ ಕಣ. ನಮ್ಮ ಅಪ್ಪ ಅವರು ರಿಟೈರ್ಡ್ ಆಗಿದ್ದಾರೆ, ಕೆಲಸ ಮಾಡ್ಬೇಡ ಅಂದ್ರೆ ಹೇಳ್ತಾ ಇಲ್ಲ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಬಂದ್ಬಿಟ್ಟಿದ್ದಾರೆ. ನಾ ಅವಾಗ ಅವ್ರು ಮಾತ್ರ ತಗೊಂಡಿದ್ದಾರೆ, ಕೇಳ್ಬಿಡೋಣ. ಊಟ ಮಾಡಿದಾರೆ, ಕೇಳ್ಬಿಡೋಣ. ಅಣ್ಣ ಕಾಲ್ ಮಾಡ್ತೀರಲ್ಲ, ನನ್ನ ನಂಬರ್ ತಗೊಂಬಿಡಿ, ನಿಮ್ ನಂಬರ್ ಹೇಳಿ, ಹಾಕೊಂಡ್ಬಿಡ್ತೀನಿ. ಹಂಗೆ ಇದ್ರ ಬಗ್ಗೆ ಹೋಗೋಣ. ಆಯ್ತು, ಒಂದ್ ಫೋನ್ ಕೊಟ್ಟಿರ್ತೀನಿ ನೋಡಿ, ನಿಮ್ ಫೋನ್ ರಿಂಗ್ ಆಗ್ತದೆ. ರಿಂಗ್ ಆಗ್ತಿದೆ. ನಾನು ಅವಾಗ ಫೋನ್ ಮಾಡ್ತಾ ಇರ್ತೀನಿ, ಒಂದ್ ಸ್ವಲ್ಪ ಇಲ್ಲೇ ಇರ್ತಿರಲ್ಲ. ಆಯ್ತು ಆಯ್ತು, ಕೇಳ್ಕೊಂಡ್ ವಿಚಾರಿಸ್ಕೊಂಡಿ. ನಮ್ಮಪ್ಪ ಸ್ವಲ್ಪ ಅವ್ರಿಗೆ ಶುಗರ್ ಬಿ ಪಿ ಎಲ್ಲ ಇದೆ, ಮಾತ್ರ ಮರ್ತೋಗ್ಬಿಡ್ತಾರೆ ಅವ್ರು. ಹೋಗೋಣ, ಸರಿ ಆಯ್ತು. ಸರ್, ಅದು ಅಲ್ಲಿ ಹೋಗ್ತಾ ಇದಾರಲ್ಲ, ಅವ್ರು ಯಾಕೆ ಬಂದಿದ್ದಾರೆ? ಅವ್ರ ಹೊಸದಾಗಿ ಅಕೌಂಟ್ಸ್ ನೋಡ್ಕೊಳಕಂತ ಬಂದಿದ್ದಾರೆ ಮೇಡಮ್, ವಾರದಲ್ಲಿ 2 ದಿವಸ ಬರ್ತಾರೆ. ಸರ್ ಬಂದೆ. ಪುಟ್ಟ, ಇವತ್ತು ನೀನ್ ಸ್ಕೂಲ್ಗೆ ಹೋಗೋದ್ ಬೇಡ, ಬಾ. ಬೇಕಾಗಿಲ್ಲ ಅಂತ ಹೇಳಿದ್ನಲ್ಲ, ಬಾ ಬಾ. ಅಮ್ಮ ಅಮ್ಮ, ಯಾಕೆ? ಏನಾಯ್ತು? ಸ್ಕೂಲ್ ಕರ್ಕೊಂಡು ಹಂಗೆ ವಾಪಸ್ ಬರ್ತಿದ್ಯಾ? ಯಾಕೆ ಅವ್ನ್ ಕೋಪ ಮಾಡ್ಕೊಂಡಿದ್ದಾನೆ? ಹೊಡ್ದೀನಿ ಅವನಿಗೆ? ಯಾಕೆ ಹೇಳು, ನಿನ್ ಕಣ್ಣಂಗ್ ನಾನ್ ರಾಕ್ಷಸಿ ತರ ಕಾಣ್ತೀನಾ? ಅಮ್ಮ, ಎಷ್ಟು ಸಲ ಹೇಳಿದೀನಿ ನಿನ್ಗೆ ಬಾಕಲ್ ತೆಕ್ಕೊಂಡಿರ್ಬೇಡ ಅಂತ. ನಮ್ಮನ್ನ ಹೊಸ ಮನೆ ಮಾಡಿ ಕರ್ಕೊಂಡ್ ಬರ್ಬಾರ್ದಾಗಿತ್ತು ನೀನು. ಈ ಪಂಜರದಲ್ಲಿ ಪ್ರಾಣಿ ಪಕ್ಷಿನ ಕೂಡಾಕಿ ಕಡ್ಡಿ ಕಸ ಹಾಕ್ತಾರಲ್ಲ, ಆ ರೀತಿ ನಮ್ಮನ್ನ ಸಾಕ್ಬೇಕಾಗಿತ್ತು ನೀನು. ನಮ್ಮನ್ನ ಮನುಷ್ಯರಾಗಿ ನೋಡೆ. ನೀರ್ ಕೊಡ್ಲಾ? ತಂದು ಸುರ್ತು ಬಿಡು ನನ್ ತಲೆ ಮೇಲೆ, ಏನು ಬೇಕಾಗಿಲ್ಲ. ಏನಾಯ್ತು? ಇವ್ರು ಸೇರ್ತಿದ್ದೀನಲ್ಲ ಸ್ಕೂಲ್ಗೆ, ಅದೇ ಸ್ಕೂಲಲ್ಲಿ ನಮ್ಮ ಮಾವ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಅಲ್ಲಿ ಅವ್ರು ವಾರದಲ್ಲಿ 1-2 ದಿನ ಬರ್ತಾರಂತೆ. ಇವತ್ತು ಬುಧವಾರ ಅಲ್ವಾ, ಒಂದ್ ಕೆಲ್ಸ ಮಾಡೋಣ, ಬುಧವಾರ ಅವನ ಸ್ಕೂಲ್ಗೆ ಕಳ್ಸೋದ್ ಬೇಡ. ಕ್ಲಾಸ್ ಇದ್ದಾಗ ಪರವಾಗಿಲ್ಲ, ಆದ್ರೆ ಎಕ್ಸಾಮ್ ಇದ್ದಾಗ ಬೇಡ ಕಣೆ. ತೀರಾ ಕುತ್ಕೆ ಅನ್ಕೊಂಬೇಡ, ನನ್ ಮಾತ್ ಸ್ವಲ್ಪ ಕೇಳು. ಹೋಗಿ ಎಲ್ಲ ಸತ್ಯ ಹೇಳ್ಬಿಡು ಅಂತ್ಯಾ? ಬುದ್ಧಿ ಏನಮ್ಮ ನಿನ್ಗೆ? ಹೇಳ್ದೆ ಮುಚ್ಚಿಟ್ಕೊಂಡು ಬದುಕಕ್ ಆಗೋದಿಲ್ಲಮ್ಮ. ನಿನ್ಗೆ ವಯಸ್ಸು ಬಂದಿರ್ಬೋದು, ಬುದ್ಧಿ ಬಂದಿರ್ಬೋದು, ಆದ್ರೆ ನನಗೆ ಅನುಭವ ಇದೆ. ಬಸ್ರಿ ತನ್ನ ಹೊಟ್ಟೆನ ಮುಚ್ಚಿಟ್ಕೊಳಕ್ ಆಗಲ್ಲ, ಹೆಣ್ಣು ಹುಟ್ಟನ್ನ ಮುಚ್ಚಿಟ್ಕೊಳಕ್ ಆಗೋದಿಲ್ಲ. ಒಂದಲ್ಲ ಒಂದಿನ ಅದು ಹೊರಗ್ ಬರುತ್ತೆ. ಹೌದಮ್ಮ, ಹೌದು. ನೀನು ಬಾಯಿ ಮಾಕ್ಷದಿಂದಾನೇ ಎಲ್ಲ ಆಗೋಗ್ತಾ ಇದೆ. ಒಂದು ದಿನನಾದ್ರೂ ಒಳ್ಳೆ ಮಾತಾಡೋದಕ್ ಆಗಲ್ವಾ ನಿಂಗೆ? ಈಗ ನಾನು ಕೆಟ್ಟದನ್ನ ಹೇಳ್ತಿದ್ದೀನಿ ಅನ್ಕೊಂತಾ ಇದ್ಯಾ? ಕೆಟ್ಟದ್ದೇ ಹೇಳ್ತಾ ಇದೀಯ ನೀನು. ನಿನಗೆ ನಮ್ಮ ಅತ್ತೆ ಬಗ್ಗೆ ಗೊತ್ತಿಲ್ಲ ಅಮ್ಮ. ಹೆಸರು ಮಾತ್ರ ಶಾಂತಿ, ಕೋಪ ಬಂದ್ರೆ ದುರ್ಗಿ, ಚಂಡಿ, ಚಾಮುಂಡಿ ಎಲ್ಲ ಆಗೋಗ್ತಾಳೆ ಆಯಮ್ಮ. 1 ಲಕ್ಷ ಕದ್ದ ಅಂತ ದೇವಸ್ಥಾನದ ಮುಂದೆ ಎಲ್ಲರ ಮುಂದೆ ಚಪ್ಪಲಿ ತಗೊಂಡು ಸರಿಯಾಗಿ ಕೊಟ್ಟಿದ್ದಾಳೆ. ನನ್ನ ಬಗ್ಗೆ ಗೊತ್ತಾದ್ರೆ ಅಷ್ಟೇ ಕೊಂದಾಕ್ಬಿಡ್ತಾಳೆ, ಸಾಯ್ಬಿಡ್ತಾಳೆ ನನ್ನ. ಹೆಣ್ಣೆ ಅಲ್ಲಮ್ಮ ಅವಳು. ನನ್ ಮದ್ವೆ ಆದಾಗ್ಲೇ ಅನ್ಕೊಂಡಿದ್ದೆ, ತುಂಬಾ ದಿವಸ ಸತ್ಯನ ಮುಚ್ಚಿಡೋದ್ ಬೇಡ, ಸತ್ಯನ ಹೇಳ್ಬಿಡೋಣ ಅಂತ. ಆದ್ರೆ ದಿನೇ ಅವಳ ಅವತಾರ ನೋಡಿ ನಾನೇ ಹೆದರ್ಕೊಂಡ್ಬಿಟ್ಟಿದೀನಿ. ಹೆದರಿಕೆ ಬಂದ್ಬಿಟ್ಟಿದೆ ನನಗೆ. ಹಾಗಂತ ಸತ್ಯನ ಹೇಳ್ಬಿಡು ಅಂತ್ಯಾ? ಏನಮ್ಮ ನಿನಗೆ? ಏನ್ ಹೇಳಿದ್ರು ಅರ್ಥ ಆಗಲ್ವಲ್ಲ. ನೋಡು, ಯಾವಾಗ ಏನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತಿದೆ. ಆ ಕೆಲ್ಸನ ನಾನ್ ಮಾಡ್ತೀನಿ. ನಿನಗೆ ನಾನ್ ಏನ್ ಹೇಳ್ತೀನೋ ಅಷ್ಟನ್ನ ಮಾತ್ರ ಮಾಡು. ಅಯ್ಯೋ, ಮಾತಾಡ್ಬೇಡ. ಮನೋಜ್ ಕಾಲ್ ಮಾಡ್ತಿದ್ದಾರೆ, ಕೇಳಿಸ್ತಾ? ಹಲೋ ಮನೋಜ್, ಹೇಳಿ. ಹೌದಾ, ನಾನು ಆಕ್ಚುಲಿ ಒಂದ್ ಕ್ಲೈಂಟ್ ನ ನೋಡೋದಕ್ ಬಂದಿದ್ದೆ. ಸರಿ, ನೀವು ಲೊಕೇಶನ್ ಫಾರ್ವರ್ಡ್ ಮಾಡಿ, ನಾನು ಬಂದ್ಬಿಡ್ತೀನಿ. ಹಾ ಅಮ್ಮ, ಒಂದ್ ಮನೆ ನೋಡೋದಕ್ ಹೋಗ್ತಾ ಇದ್ದೀನಿ. ಕ್ರೇಶ್, ಅಮ್ಮ ಹೊರಡ್ತಾ ಇದ್ದೀನಿ. ಬಾಯ್ ಮಾಡಲ್ವಾ ಅಮ್ಮಂಗೆ? ಕ್ರೇಶ್ ಪುಟ, ತುಂಬಾ ದೊಡ್ಡ ಮನುಷ್ಯ ಆಗೋಗಿದ್ಯಾ. ಸರಿ, ಇಲ್ಲೇ ಇರು. ಹೇಗಿದೆ ಬ್ರೋ ಮನೆ? ಮನೆ ನಾನೆಲ್ಲಿ ನೋಡಿದ್ರಿ ಬ್ರೋ? ಹೊರಗಡೆಯಿಂದ ಹೇಗಿದೆ? ಹೊರಗಡೆಯಿಂದ ಸಖತ್ತಾಗೇ ಇದೆ. ನಮಸ್ಕಾರ ಸರ್. ನಮಸ್ಕಾರ. ನಾ ಹೇಳಿದ್ನಲ್ಲ ನನ್ನ ಫ್ರೆಂಡು ಮನೋಜ್ ಅಂತ, ಇವ್ರೆ. ಹಲೋ ಸರ್, ಮನೋಜ್ ಕುಮಾರ್, ಫೇಮಸ್ ಬಿಸ್ನೆಸ್ ಮ್ಯಾಗ್ನೆಟ್, 5 ಡಿಗ್ರಿ ಸರ್. ನಿಮ್ ಬಗ್ಗೆ ಎಲ್ಲ ಹೇಳಿದಾರೆ ಇವರು. ವಿದ್ಯಾವಂತರು, ಲಕ್ಷ್ಮೀಪುತ್ರರು, ಕೂಡು ಕುಟುಂಬ. ಈ ಮನೆ ಕೊಟ್ರೆ
ನಿಮ್ಗೆ ಕೊಡ್ಬೇಕಂತ ನಿರ್ಧಾರ ಮಾಡ್ಬಿಟ್ಟಿದ್ದೇನೆ. ಸರಿ ಬನ್ನಿ ಮನೆ ನೋಡೋಣ. ಸರ್ ಒಂದ್ ಸೆಕೆಂಡ್, ವೈಫ್ ಬರ್ಬೇಕು. ವೈಫ್ ಬಂದು ಅವಳು ಓಕೆ ಮಾಡಿದ್ಮೇಲೆ ನನಗೆ ಓಕೆ. ಹಾ ಕೊಡ್ರಿ ಕೈ ಕೊಡ್ರಿ. ಏನ್ರಿ ನನ್ನ ಮನಸ್ಸನ್ನ ಗೆದ್ಬಿಟ್ರಿ ನೀವ್ರಿ. ಒಬ್ಬ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ, ಸೂಪರ್. ಗೆಲ್ತೀರಾ ನೀವು. ಇದೇನ್ ಬಂದ್ಬಿಡ್ತಾಳೆ, ಮತ್ತೆ ಬಿಟ್ಲು. ರೋಹಿಣಿ ಬಾ ಬೇಗ ಬಾ. ಸರ್ ಹೇಳಿದ್ನಲ್ಲ, ನನ್ನ ವೈಫ್ ರೋಹಿಣಿ. ನಮಸ್ಕಾರಮ್ಮ. ಆಹಾ, ನೋಡೋದಕ್ಕೆ ರೋಹಿಣಿ ನಕ್ಷತ್ರ ತರದೇ ಇದ್ದೀರಾ. ಮನೋಜ್ ಅವರು ನಿಜವಾಗ್ಲೂ ನಿಮ್ಗೆ ಗೋಲ್ಡನ್ ಸ್ಟಾರ್ ಇದಂಗೆ. ಗಣೇಶ್ ಎಲ್ಲ ಗೋಲ್ಡನ್. ಬನ್ನಿ ಮನೆ ನೋಡಿ. ಬಾ ನೋಡಿ, ಇಲ್ಲಿ ಸ್ಟೇರ್ಕೇಸ್ ಇದೆ, 4 ಫ್ಲೋರ್ ಓಡಾಡೋದಕ್ಕೆ ಲಿಫ್ಟ್ ಇದೆ. ಬನ್ನಿ ಕಿಚನ್ ತರಿಸ್ತೀನಿ. ಇದೇ ಕಿಚನ್, ಇದೇ ಡೈನಿಂಗ್ ಏರಿಯಾ, ವಾಶ್ ಬೇಸಿನ್, ಸ್ಟೋರೇಜ್, ಸ್ಟೋರ್ ರೂಮ್ ಅಂಡ್ ಸ್ಟೋರಿಂಗ್ ಇದೆ, ಔಟ್ಡೋರ್ ಪ್ಯಾಸೇಜ್, ಯುಟಿಲಿಟಿ. ಬನ್ನಿ, ಇದು ಲಿವಿಂಗ್ ಹಾಲ್. ಬನ್ನಿ, ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅಂಡ್ ವಾರ್ಡ್ರೂಬ್ಸ್ ಎಲ್ಲ ಇಲ್ಲೇ ಇದೆ. ಮನೋಜ್, ವಾಕಿಂಗ್ ಕ್ಲಾಸೆಟ್ ಇದೆ. ಹೌದಾ? ಓ ನೈಸ್. ಬಾ ನೋಡ್ಕೊಂಬರೋಣ. ಬನ್ನಿ ಸರ್, ನೆಕ್ಸ್ಟ್ ಬೆಡ್ರೂಮ್ ನೋಡೋಣ. ಇದೊಂದು ರೂಮು, ಅಟ್ಯಾಚ್ ಬಾತ್ರೂಮ್, ಗೆಸ್ಟ್ ರೂಮ್ ಆಗಿ ಯೂಸ್ ಮಾಡ್ಬೋದು. ಓಕೆ ಬನ್ನಿ ಬೇಲೆ ಮಾಡಿ. ಬನ್ನಿ, ಕೆಳಗಡೆ ನೋಡಿದ್ರಲ್ಲ ಅದೇ ತರ ಸೇಮ್ ಇದು. ವಿತೇಸಿ ಎಸ್. ಬನ್ನಿ, ಜಿಮ್ ರೂಮು, ಅದೆಲ್ಲ ಇಂಪೋರ್ಟ್ ಮಾಡ್ಕೊಂಡಿರೋದು. ಬನ್ನಿ, ಬಾಲ್ಕನಿ ಸ್ನೂಕರ್ ಪ್ಲೇ ಮಾಡ್ಬೋದು. ನೈಸ್ ಸರ್, ತುಂಬಾ ಚೆನ್ನಾಗಿದೆ. ಬನ್ನಿ, ಮೇಲ್ಗಡೆ ಹೋಮ್ ಥಿಯೇಟರ್ ಇದೆ, ತೋರಿಸ್ತೀನಿ. ಹೋಮ್ ಥಿಯೇಟರ್, ಪ್ರಪಂಚದ ಎಲ್ಲಾ ಸಿನಿಮಾ ನೋಡ್ಬೋದು. ರೋಹಿಣಿ, ಫಿಲ್ಮ್ ನೋಡಕ್ಕೆ ಥಿಯೇಟರ್ ಹೋಗಂಗೆ ಇಲ್ಲ, ಇಲ್ಲೇ ನೋಡ್ಬಿಡ್ಬೋದು. ಬನ್ನಿ ಹೋಗೋಣ. ಚೆನ್ನಾಗಿದೆ. ಮನೋಜ್ ಸರ್, ಕೌಂಟ್ರು ಬ್ರೋ, ಇದೇ ನಮ್ಗೆ ಇಂಪಾರ್ಟೆಂಟ್. ಆವಾಗ ಮೀಟ್ ಮಾಡ್ಬೇಕು ಅಂದಾಗ ಇಲ್ಲೇ ಮೀಟ್ ಮಾಡೋಣ. ರೋಹಿಣಿ, ಬಾರ್ ಸೆಕ್ಷನ್ ಹೆಂಗಿದೆ? ಏನಂದ್ರಿ? ಬಾರು. ಇಲ್ಲಿ ನೀವು ಕಾಲಿಟ್ರೆ ಆಗ್ತೀರ ರೂಮಂದ ಡಿಬಾರ್. ಪ್ರಪಂಚವೇ ದೇವರು ಮಾಡಿರೋ ಬಾರೋ, ನಾವಿಬ್ಬರು ಇಲ್ಲಿ ಬಂದು ಮಿತ್ರರು. ಬಂದೆ ಬನ್ನಿ, ಕೆಳಗಡೆ ಕೂತ್ ಮಾತಾಡೋಣ. ಹಾ ರೋಹಿಣಿ, ಇದು ನನ್ನ ಡ್ರೀಮ್ ಹೋಮ್. ಚಿಕ್ಕ ವಯಸ್ಸಿಂದ ಹೀಗೆ ಬದುಕ್ಬೇಕು, ಇಂಥ ಮನೇಲೆ ಬದುಕ್ಬೇಕು ಅನ್ನೋ ಆಸೆ ನಂದು. ಮನೋಜ್, ಇಲ್ಲಿಗೆ ನಮ್ ವನವಾಸ ಮುಗೀತು. ನಾವು ಈ ಮನೇಲಿ ವಾಸ ಮಾಡ್ಬೋದು. ಅದ್ ಸರಿ, ಅತ್ತೆ ಮಾವ ಏನಂತಾರೆ? ನಮ್ಗೆ ಬಿಡು, ಅವ್ರ ಮಾತನ್ನ ಯಾರು ಕೇಳೋದು? ಇಲ್ಲಿ ಕೇಳೋದು, ಇಲ್ಲಿ ಬಿಟ್ಬಿಡೋದು ಅಷ್ಟೇ. ಕೇಳ್ಬೇಕು ಅಂತಂದ್ರೆ ಇದರಲ್ಲ ಮಂಗ್ಯ, ಆ ಬಾಯಿ ಬಡಕ ಸೂರ್ಯ, ಅವ್ರಿಬ್ರು ಕೇಳ್ತಾರೆ. ನಾನ್ ಯಾಕೆ ಕೇಳಲಿ? ಇನ್ ಮುಂದೆ ನಾನು ರಾಜಾದಿ ರಾಜ. ಈ ಮನೆಗೆ ನಾನೇ ರಾಜ, ನೀನೇ ರಾಣಿ. ಬಾ, ಮಿಕ್ಕಿದ ವ್ಯವಹಾರ ಎಲ್ಲ ಮಾತಾಡ್ಬಿಟ್ಟು ಫೈನಲ್ ಮಾಡ್ಬಿಡೋಣ. ರಾಜ ರಾಣಿ ಅಂತೆ ನಾನು ನೀನು. ಬನ್ನಿ ಮಹಾರಾಜ್, ಬನ್ನಿ ಕುತ್ಕೊಳ್ಳಿ. ಬಾ, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಸರ್. ಈ ಮನೆಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ? 2 ಕೋಟಿ. ಈಗ ಮಾರ್ಕೆಟ್ ವ್ಯಾಲ್ಯೂ 5 ಕೋಟಿ ಇದೆ ಸರ್. ಆಗಿದೆ. ಆದ್ರೆ ನಾವಿಷ್ಟು ದಿನ ಬಾಳಿ ಬದುಕಿದ ಮನೆನ ದುಡ್ಡಿನ ಮುಖ ನೋಡಿ ಮಾರೋದಕ್ಕೆ ಮನಸ್ಸಾಗ್ತಿಲ್ಲ. ಸಂಬಂಧ, ಕುಟುಂಬ, ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು ಅಂತ ಯಾರು ಇಷ್ಟಪಡ್ತಾರೆ ಅಂತ ಫ್ಯಾಮಿಲಿಗೆ ನಾನು ಮನೆ ಕೊಡ್ಬೇಕಂತ ಆಸೆ. ಶ್ರೀನಿವಾಸ್ ಅವ್ರ ಬಗ್ಗೆ ಹೇಳಿದ್ರು, ಇಂಪ್ರೆಸ್ ಆಯ್ತು. ಸರ್, ಮನೆಯ ನನಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಆದ್ರೆ 3 ಕೋಟಿ ನನ್ನ ಹತ್ರ ಇವಾಗ ದುಡ್ಡಿಲ್ಲ. ಮನೆ ತಗೋಬೇಕು ಅಂದ್ರೆ ಮನೆ ಮೇಲೆ ಲೋನ್ ಹಾಕ್ಸ್ಕೋಬೇಕು. ಯಾರ ಹತ್ರನೂ ಅಷ್ಟು ದುಡ್ಡು ಇರಲ್ಲ ಮನೋಜ್ ಅವರೇ. ಅದ್ ನಮ್ಗೆ ಗೊತ್ತು. ಶುರು ಅಂತ ನಮ್ಗೆ 50 ಲಕ್ಷ ಕೊಡಿ, ಆಮೇಲೆ ಲೋನ್ ಅಪ್ಲೈ ಮಾಡ್ಕೊಡಿ. 6 ತಿಂಗಳಲ್ಲಿ ನಮ್ಗೆ ದುಡ್ಡು ಕೊಡಿ, ನಾವು ಸ್ವಲ್ಪ ದುಬೈಗೆ ಹೋಗ್ಬೇಕು. ರೋಹಿಣಿ, ಏನ್ ಹೇಳ್ತೀಯ? ಆಪ್ಷನ್ ಏನು ಚೆನ್ನಾಗಿದೆ. ಆದ್ರೆ ಸರ್, ನಮ್ ಹತ್ರ ಸದ್ಯಕ್ಕೆ 50 ಲಕ್ಷ ಇಲ್ಲ. 30 ಲಕ್ಷ ಹೇಗಾದ್ರೂ ಅರೇಂಜ್ ಮಾಡ್ಬೋದು. ಒಂದ್ ಕೆಲಸ ಮಾಡಿ, ನಮ್ಗೆ ಅರ್ಜೆಂಟಾಗಿ 5 ಲಕ್ಷ ಕೊಡಿ. ಆಮೇಲೆ ನಿಮ್ ಮನೆಯವ್ರ ಜೊತೆ ಬಂದು ಈ ಮನೆಯಲ್ಲಿ 1-2 ದಿನ ಕಾಲ ಕಳೀರಿ. ಆಮೇಲೆ ಬೇಕಾದ್ರೆ 25 ಲಕ್ಷ ಅಮೌಂಟ್ ಕೊಡಿ. ಆಮೇಲೆ ಲೋನ್ ಅಪ್ಲೈ ಮಾಡಿ ಬ್ಯಾಲೆನ್ಸ್ ಅಮೌಂಟ್ ನ ಕ್ಲಿಯರ್ ಮಾಡ್ಕೊಡಿ. ಇದು ಆಕ್ಚುಲಿ ಚೆನ್ನಾಗಿರೋದು ಸರ್. ಒಳ್ಳೆ ಆಪ್ಷನ್ ಸರ್. ಆದಷ್ಟು ಬೇಗ ನಾವ್ ಈ ಮನೆ ತಗೋತೀವಿ. ಶುಭಶ್ರೀ ಶೀಘ್ರಂ. ಆಗ್ಲಿ ಸರ್. ಆಮೇಲೆ ಮನೆ ಅಗ್ರಿಮೆಂಟ್, ಸೇಲ್ ಡೀಡ್ ಎಲ್ಲ ಬೇಕಲ್ಲ ಸರ್ ಲೋನ್ಗೆ ಅಪ್ಲೈ ಮಾಡಕ್ಕೆ? ನಾನು ಲೋನ್ ಮಾಡೇ ಮನೆ ತಗೊಂಡಿದ್ದು. ಪ್ರೊಸೀಜರ್ ಎಲ್ಲ ನನಗೆ ಗೊತ್ತಿದೆ ಮನೋಜ್ ಅವ್ರೆ.
ಸರ್ ಮನೆ ಯಾವಾಗ ಕೊಡ್ಬೋದು ನೀವು? 30 ಲಕ್ಷ ಕೊಡ್ತಿದ್ದಾಗೆ ನಾನ್ ನಿಮ್ ಕೈಗೆ ಅಕ್ಕಿ ಕೊಡ್ತೀನಿ, ಅದಕ್ಕೂ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ. ಚಿಂತೆ ಮಾಡಕ್ ಹೋಗ್ಬೇಡಿ. ಮೊದ್ಲು ನನ್ಗೆ 5 ಲಕ್ಷ ದುಡ್ಡು ಕೊಡಿ. ನಾನು ಅದನ್ನ ಟೋಕನ್ ಅಡ್ವಾನ್ಸ್ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಈ ಮನೆನ ಬೇರೆಯವರು 4 ಕೋಟಿ ಕೇಳ್ತಿದ್ದಾರೆ. ಸರ್ ಬೇಡ 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 ಸರ್, ಆದಷ್ಟು ಬೇಗ ದುಡ್ಡು ಅರೇಂಜ್ ಮಾಡಿ ನಾನು ನಿಮ್ನ ನೋಡ್ತೀನಿ. ಸರ್ ಈ ಮನೆ ನಂಗೆ ಬೇಕೇ ಬೇಕು ಸರ್, ಪ್ಲೀಸ್ ಸರ್. ಹಾ ರೋಹಿಣಿ ಕೊಡೋಣ ಬಾ. ಬಾ ರೋಹಿಣಿ ಒಂದ್ ನಿಮಿಷ ಇರು. ಬಾ ಕುಂಕುಮ ಕೊಟ್ಟಿ. ಬಾ ಸಿಕ್ ಸರ್, ಹೇಗೆ ಸರ್? ಬಾಯ್ ಮೇಡಮ್, ಬರ್ತೀವಿ. ಓಕೆ ರೋಹಿಣಿ ಬಮ್. ಬರ್ತೀವಿ ಸರ್. ಬ್ರೋ 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 ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇರ್ಲಿ ಬ್ರೋ, ಈ ಸಂತೋಷದಲ್ಲಿ ನಾನು ಕಮಿಷನ್ ಕೊಡೋದು ಮಾತ್ರ ಬರಿಬಾರ್ದು ಬ್ರೋ. ಅದ್ರ ಬಗ್ಗೆ ನೀವು ವರಿನೇ ಮಾಡಬೇಡಿ, ನಾನು ನೋಡ್ಕೋತೀನಿ. ನಾನು ಇದೀರಲ್ಲ. ಓಕೆ ಹೊರಡೋಣ ಬಾ. ಬಾ ಬರಿ ಬ್ರೋ. ನಾವು ಅನ್ಕೊಂಡಂತವ್ರೆ ನಮ್ಮ ಹತ್ರ ಬಂದಿದ್ದಾರೆ. ಇರ್ಲಿ ಇರ್ಲಿ, ಈಗ ಅವನು 30 ಲಕ್ಷ ತಂದು ಕೊಟ್ಟೇ ಕೊಡ್ತಾನೆ. ಅದನ್ನ ತಗೊಂಡು ಓನರ್ ಮಾತ್ರ ಹೋಗೋಣ. 50,000 ಬಾಡಿಗೆ ಕೊಟ್ಟು ಮಿಕ್ಕಿ ದುಡ್ಡು ತಗೊಂಡು ಬಾಂಬೆಗೆ ಹಾರೋಗೋಣ. ಓಕೆ, ಅಲ್ಲಿ ಇದೇ ತರ ಮನೆ ನೋಡಿ ಒಬ್ಬ ಬಕ್ರನ ಹುಡುಕೋಣ. ಓಕೆ, ಆಮೇಲೆ ಬೇರೆ ಕಡೆ ಹಾರೋವ. ರೀ, ನಾವ್ ದುಬೈಗೆ ಹೋಗೋಣ ಕಣ್ರಿ. ನನಗೆ ಇಂಡಿಯಾ ಪ್ರವಾಸನೇ ಬೇಡ. ನಾವಿಂತ ಪಾಲ್ ಕೆಲಸ ಮಾಡ್ಕೊಂಡು ಇಂಡಿಯಾದ ಇರೋಕ್ಕಾಗತ್ತಾ? ಓಕೆ, ಪಾರ್ಕ್ ಹೋಗೋಣ. ನಮಸ್ತೆ ಸರ್. ನಮಸ್ಕಾರ. ನೀನ್ ಮಾಡಿದ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತಮ್ಮ, ಎಲ್ರು ತುಂಬಾನೇ ಇಷ್ಟಪಟ್ರು. ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಸರ್. ಇದೇ ರೀತಿ ಯಾವುದೇ ಫಂಕ್ಷನ್ ಡೆಕೋರೇಷನ್ ಇದ್ರು ನನಗೆ ಹೇಳಿ ಸರ್. ಇಲ್ಲಿ ಕಷ್ಟ ಕಣಮ್ಮ. ವಿಶಾಲಮ್ಮ ಅಂತ ಒಬ್ರು ಇದಾರೆ, ಆಕೆನೆ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿಸೋದು. ಆಕೆ ನಾವು ಮೀರಿ ನಿನ್ಗೆ ಆರ್ಡರ್ ಬರೋದು ಸ್ವಲ್ಪ ಕಷ್ಟನೇ. ಯಾಕಮ್ಮ ಒಂಥರ ಇದೆ? ಅದು ಮಾವ, ಅವರು ಬೆಳಗ್ಗೆಯಿಂದ ಕಾಣ್ತಿಲ್ಲ.